ನಮಸ್ಕಾರ. ವಾರ್ತೆಗಳ ಪ್ರಾಯೋಜಕರು Wide parking areas facilities. Visit Shekhar Nagar, IB Road, Raichur. ಶ್ರೀ ಜ್ಞಾನಗಂಗಾ ಡಿಗ್ರಿ ಕಾಲೇಜ್ NGO ಕಾಲೋನಿ ರಾಯಚೂರು. ದ್ವಿತೀಯ PUC ಪಾಸಾದ ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಪಾಲಕರೇ, ನಮ್ಮ ಶ್ರೀ ಜ್ಞಾನಗಂಗಾ ಪದವಿ ಮಹಾವಿದ್ಯಾಲಯ 2024-25ನೇ ಸಾಲಿಗೆ BA ಮತ್ತು BComಗೆ ಅಡ್ಮಿಷನ್ಸ್ ಪ್ರಾರಂಭವಾಗಿದ್ದು, Visit KTB Jewel Palace, Udayanagar, Station Road, Raichur. Mobile 8123535300. N150 ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ಘೀ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. SAK ಕನ್ವೆನ್ಷನ್ ಹಾಲ್. ಬುಕ್ ನೌ, ಫ್ಲಾಟ್ 50% ಡಿಸ್ಕೌಂಟ್. ಸೇವ್ ಆಫ್ ದ ಸೀಸನ್. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕಲ್ಯಾಣ ಕರ್ನಾಟಕದಲ್ಲಿ ಬಿಜೆಪಿ ಮುಕ್ತ. AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಶಕ್ತಿ ಫಲ ಎಂ ವಸಂತ್ ಕುಮಾರ್. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅನುದಾನ ದುರ್ಬಳಕೆ ಪ್ರಕರಣ CBIಗೆ ವಹಿಸಲು ಎನ್ ರಘುವೀರ್ ನಾಯಕ್ ಒತ್ತಾಯ. BEd ವಿದ್ಯಾರ್ಥಿಗಳ ಮ್ಯಾನೇಜ್ಮೆಂಟ್ ಕೂಟ, ಹಾಸ್ಟೆಲ್ ಸೌಲಭ್ಯ ರದ್ದು ವಿರೋಧ ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ABVP ಪ್ರತಿಭಟನೆ. ಬಿಜೆಪಿ ನಗರ ಘಟಕದಿಂದ ವಿಜಯೋತ್ಸವ ಆಚರಣೆ. ಮೋದಿಗೆ 3ನೇ ಅವಧಿ ಪ್ರಧಾನಿ ಪಟ್ಟ ಸಂತಸ ಶಂಕರಪ್ಪ. ಅಭಿಮಾನಿಗಳಿಂದ ನರೇಂದ್ರ ಮೋದಿ ಪವನ್ ಕಲ್ಯಾಣ್ ಭಾವಚಿತ್ರಕ್ಕೆ ಕ್ಷೀರಾಭಿಷೇಕ. ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ KR ದುರ್ಗೇಶ್ ಅವರಿಂದ ಅಧಿಕಾರ ಸ್ವೀಕಾರ. ನೀಟ್ ಪರೀಕ್ಷೆ ಸಮರ್ಪಕ ತನಿಖೆ ನಡೆಸಿ ಮರುಪರೀಕ್ಷೆಗೆ ನಡೆಸಲು ಒತ್ತಾಯಿಸಿ ಮನವಿ. ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ತಂತಿ ಬೇಲಿ ಹಾಕಿ 2ನೇ ಹಂತದ ಒತ್ತುವರಿ. ಕಣ್ಣಿದ್ದು ಕುರುಡಾದ ಜಿಲ್ಲಾಡಳಿತ. ಮತ್ತು ನರೇಂದ್ರ ಮೋದಿ ಅವರಿಂದ ಕೃಷಿ ಸಮ್ಮಾನ್ ಯೋಜನೆ ಅನುದಾನ ಬಿಡುಗಡೆ, ರೈತರ ಕಳಕಳಿ. ತಿಮ್ಮಪ್ಪ ಫಿರಂಗಿ. ವಾರ್ತೆಗಳ ವಿವರ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 5 ಲೋಕಸಭಾ ಪದವೀಧರ ಕ್ಷೇತ್ರ ಹಾಗೂ ಸುರ್ಪುರ್ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷ ಜಯ ಸಾಧಿಸುವ ಮೂಲಕ ಬಿಜೆಪಿ ಮುಕ್ತ ಕಲ್ಯಾಣ ಕರ್ನಾಟಕವಾಗಿದೆ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಹಾಗೂ ನೂತನ ವಿಧಾನ ಪರಿಷತ್ ಸದಸ್ಯ ಎ ವಸಂತ್ ಕುಮಾರ್ ಹೇಳಿದರು. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 5 ಲೋಕಸಭಾ ಪದವೀಧರ ಕ್ಷೇತ್ರ ಹಾಗೂ ಸುರಪುರ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷ ಜಯ ಸಾಧಿಸುವ ಮೂಲಕ ಬಿಜೆಪಿ ಮುಕ್ತ ಕಲ್ಯಾಣ ಕರ್ನಾಟಕವಾಗಿದೆ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಹಾಗೂ ನೂತನ ವಿಧಾನ ಪರಿಷತ್ ಸದಸ್ಯ ಎ ವಸಂತ್ ಕುಮಾರ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಯವರ ಶಕ್ತಿಯ ಫಲವಾಗಿ ಕಾಂಗ್ರೆಸ್ ಜಯಬೇರಿಗೆ ಕಾರಣವಾಗಿದೆ. 371 ಮತ್ತು ಗ್ಯಾರಂಟಿ ಯೋಜನೆಗಳಿಗೆ ಜನರು ಬೆಂಬಲಿಸಿ ಮತ ನೀಡಿದ್ದಾರೆ. 7 ಜಿಲ್ಲೆಗಳ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಒಟ್ಟಾಗಿ ಶ್ರಮಿಸಿ ಪಕ್ಷ ಗೆಲುವಿಗೆ ಕಾರಣವಾಗಿದೆ ಎಂದರು. ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲಿ ಪ್ರವಾಸ ಕೈಗೊಂಡಿದ್ದು ಎಲ್ಲೆಡೆಯೂ ಕಾಂಗ್ರೆಸ್ ಪರ ಅಲೆ ಇತ್ತು ಎಂದರು. ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿರುವ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಬಹುದಿನ ಆಯುಷ್ಯ ಇಲ್ಲ. ಬೇರೆ ಬೇರೆ ಸೈದ್ಧಾಂತಿಕ ಭಿನ್ನತೆ ಹೊಂದಿರುವ ಪಕ್ಷಗಳು ಸೇರಿ ಮೈತ್ರಿಕೂಟದ ಸರ್ಕಾರ ರಚನೆಯಾಗಿದೆ. ಕುರ್ಚಿಗಾಗಿ ರಚಿತವಾದ ಸರ್ಕಾರ ದೇಶಕ್ಕಾಗಿ ಅಲ್ಲ ಎಂದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಚುನಾವಣೆ ಪೂರ್ವದಲ್ಲಿ 400 ಸ್ಥಾನ ಗೆಲ್ಲುವುದಾಗಿ ಘೋಷಿಸಿದ್ದು ಸುಳ್ಳಾಗಿದೆ ಎಂದರು. ಕಾಂಗ್ರೆಸ್ ಪಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ದೇಶದಲ್ಲಿ ಅಧಿಕಾರ ಹಿಡಿಯಲಿದೆ. ಸರಿಸುಮಾರು 12,000 ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಜನರ ಸಂಕಷ್ಟ ಅರಿತಿರುವ ರಾಹುಲ್ ಗಾಂಧಿಯವರು ದೇಶದ ಬದಲಾವಣೆಗೆ ಸೂಕ್ತ ನಾಯಕತ್ವ ನೀಡಲಿದ್ದಾರೆ. ಪ್ರಧಾನಿಯಾಗುವ ದಿನಗಳು ಬರಲಿವೆ ಎಂದರು.
ರಾಜ್ಯ ಸರ್ಕಾರ ಜಾರಿಗೊಳಿಸಿರುವ ಗ್ಯಾರಂಟಿ ಯೋಜನೆಗಳು ನಿಲ್ಲುವುದಿಲ್ಲ, ಮುಂದುವರಿಸಲಾಗುತ್ತದೆ. ಕೆಲವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದು ಸರ್ಕಾರ ನಿಲುವು ಅಲ್ಲ ಎಂದರು. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿದೆ ಎನ್ನಲಾದ ಅಕ್ರಮ ಕುರಿತಂತೆ ಸರ್ಕಾರ ಎಸ್ಐಟಿ ತನಿಖೆ ವಹಿಸಿದೆ. ಸಿಬಿಐ ತನಿಖೆಯೂ ನಡೆಯುತ್ತಿದೆ. ಸತ್ಯಾಸತ್ಯತೆ ಬಹಿರಂಗವಾಗಬೇಕಿದೆ ಎಂದರು. ಲೋಕಸಭಾ ಚುನಾವಣೆಯಲ್ಲಿ ಸೋತಿರುವ ಕ್ಷೇತ್ರಗಳಲ್ಲಿ ಸೋಲಿಗೆ ಕಾರಣ ಕಂಡುಕೊಳ್ಳಲಾಗುತ್ತಿದೆ. ಪಕ್ಷದಿಂದ ಸಮಿತಿ ರಚಿಸಿ ವರದಿ ಬಂದ ನಂತರ ಮುಂದಿನ ನಿರ್ಧಾರ ಕೈಗೊಳ್ಳಲಾಗುತ್ತಿದೆ. ಜಿಲ್ಲೆಗೆ ಮತ್ತೊಂದು ಸಚಿವ ಸ್ಥಾನ ಕೊಟ್ಟರೆ ಒಳ್ಳೆಯದು ಎಂದರು. ಕಲ್ಯಾಣ ಕರ್ನಾಟಕದಲ್ಲಿ ಬಹಳ ಪ್ರಬಲವಾಗಿದೆ, ಸದೃಢವಾಗಿದೆ, ನಮ್ಮ ಸಂಘಟನೆ ಬಹಳ ಕ್ರಿಯಾಶೀಲವಾಗಿದೆ ಎನ್ನುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಈ ಒಂದು ಅಭೂತಪೂರ್ವವಾದ ಒಂದು ವಿಜಯಕ್ಕೆ ಮುಖ್ಯ ಕಾರಣ ಈ ಭಾಗದ ಧೀಮಂತ ನಾಯಕರು, ಈ ಭಾಗದ ಮಣ್ಣಿನ ಮಗ ಮಲ್ಲಿಕಾರ್ಜುನ ಖರ್ಗೆ ಅವರು ಎಐಸಿಸಿ ಅಧ್ಯಕ್ಷರಾದ ನಂತರ ಈ ಭಾಗದ ಜನತೆಗೆ ಒಂದು ಹೆಮ್ಮೆಯ ವಿಷಯವಾಯಿತು. ಈ ಭಾಗದ ಹೆಮ್ಮೆಯ ಪುತ್ರರಾಗಿರುವಂತಹ ಎಐಸಿಸಿ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ ಮೇಲೆ ಈ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಹೊಸ ಬೆಂಬಲ, ಹೊಸ ಶಕ್ತಿ ರೂಪಿತಗೊಂಡಿತು. ಆ ಹಿನ್ನೆಲೆಯಲ್ಲಿ ಅವರ ಗೌರವಕ್ಕೆ ಧಕ್ಕೆ ಬರಬಾರದು, ಅವರ ಗೌರವವನ್ನು ಹೆಚ್ಚಿಸುವಂಥ ನಿಟ್ಟಿನಲ್ಲಿ ಅವರು ಮಾಡಿರುವಂಥ ಸಾಧನೆಗಳು, ರಾಜ್ಯದ ಮಂತ್ರಿಯಾಗಿ, ಕೇಂದ್ರದ ಸಚಿವರಾಗಿ, ಸಂಸದರಾಗಿ ಈ ಭಾಗಕ್ಕೆ ಕೊಟ್ಟಿರುವಂಥ ಕೊಡುಗೆ ಹಿನ್ನೆಲೆಯಲ್ಲಿ ಈ ಭಾಗದ ಮತದಾರರು, ಜನತೆ ಕಾಂಗ್ರೆಸ್ ಪಕ್ಷದ ಪರವಾಗಿ ನಿಂತು ಅವರ ಒಂದು ಗೌರವವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಅಭೂತಪೂರ್ವವಾದಂಥ ಗೆಲುವನ್ನು ತಂದುಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾನು ಕಲ್ಯಾಣ ಕರ್ನಾಟಕದ ಸಮಸ್ತ ಜನತೆಗೆ, ಮತದಾರ ಬಂಧುಗಳಿಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ ಮತ್ತು ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ, ಈ ಏನು ಮಲ್ಲಿಕಾರ್ಜುನ ಖರ್ಗೆಜಿಯವರು ಕೊಟ್ಟಿರುವಂಥ 371 ಕಲಂ ತಿದ್ದುಪಡಿಯ ಒಂದು ಮುಖ್ಯ ಕಾರಣವಾಗಿದೆ. ಅದರ ಜೊತೆಗೆ ಏನು ರಾಜ್ಯ ಸರ್ಕಾರ ಅನುಷ್ಠಾನ ತಂದಿರುವಂಥ 5 ಗ್ಯಾರಂಟಿಗಳ ಹಿನ್ನೆಲೆಯಲ್ಲಿ ಜನತೆ ಇವತ್ತು ನಮ್ಮ ಕೈ ಹಿಡಿದಿದ್ದಾರೆ. ಆ ಹಿನ್ನೆಲೆಯಲ್ಲಿ ಜನತೆ ಏನು ಆ 5 ಗ್ಯಾರಂಟಿಗಳು ಒಂದು ಕಡೆ ಮಹಿಳೆಯರಿಗೆ, ಬಡವರಿಗೆ, ಯುವಕರಿಗೆ ಮತ್ತು ಸಮಸ್ತ ಎಲ್ಲ ಜಾತಿ ಜನಾಂಗದ ಧರ್ಮದ ಕುಟುಂಬಗಳಿಗೆ ಈ 5 ಗ್ಯಾರಂಟಿಗಳ ಫಲಗಳು ಸಿಕ್ಕಿದ ಹಿನ್ನೆಲೆಯಲ್ಲಿ ಈ ಒಂದು ಅಭೂತಪೂರ್ವ ಜಯಕ್ಕೆ ಸಾಕ್ಷಿ ಆಯಿತು. ಆ ಕಾರಣದಿಂದ ನಮ್ಮ ಗ್ಯಾರಂಟಿಗಳು 371 ಏನು ತಿದ್ದುಪಡಿ, ಅದರ ಒಂದು ಶ್ರೇಯಸ್ಸು ಸಂಪೂರ್ಣವಾಗಿ ಈ ಕಲ್ಯಾಣ ಕರ್ನಾಟಕದ ಪ್ರತಿಯೊಂದು ಕ್ಷೇತ್ರದ ಜನತೆಗೆ ಇವತ್ತು ತಲುಪಿದೆ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಅವರೆಲ್ಲರೂ ಕಾಂಗ್ರೆಸ್ ಪಕ್ಷದ ಕೈ ಹಿಡಿದಿದ್ದಾರೆ, ಕಾಂಗ್ರೆಸ್ ಪಕ್ಷಕ್ಕೆ ಈ ಒಂದು ಜಯವನ್ನು ತಂದುಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ನಾನು ಅವರನ್ನು ಅಭಿನಂದಿಸ್ತೇನೆ. ಯಾವ ಪಕ್ಷಕ್ಕೂ ಕೂಡ ಬಹುಮತವನ್ನು ಜನತೆ ಕೊಟ್ಟಿಲ್ಲ ಇವತ್ತು. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಸರ್ಕಾರವನ್ನು ನಿನ್ನೆ ರಚನೆ ಮಾಡಿದ್ದಾರೆ. ಅವರು ಬೇರೆ ಬೇರೆ ಪಕ್ಷಗಳ ಬೆಂಬಲದ ಒಂದು ಆಧಾರದಿಂದ ಅವರು ಇವತ್ತು ಸರ್ಕಾರವನ್ನು ರಚನೆ ಮಾಡಿದ್ದಾರೆ. ಈ ಸರ್ಕಾರ ಬಹಳಷ್ಟು ದಿನ ಉಳಿದಿಲ್ಲ. ಇಲ್ಲಿ ಏನು ಅವರು ಬಿಜೆಪಿಯ ಒಂದು ಅಂಗಪಕ್ಷಗಳೇನಿದ್ದೇವೆ, ಆ ಅಂಗಪಕ್ಷಗಳು ಮತ್ತು ಅವರ ಸ್ನೇಹಿತರು ಭಿನ್ನವಾದ ವಿಚಾರವಾದವನ್ನು ಹೊಂದಿರುವಂಥದ್ದು. ಬಿಜೆಪಿಯ ವಿಚಾರವಾದವೇ ಬೇರೆ, ಅವರ ಜೊತೆಗಿರುವಂಥ ಏನು ತೆಲುಗುದೇಶಂ ಆಗಿರ್ಬೋದು ಮತ್ತು JDU ಆಗಿರ್ಬೋದು ಮತ್ತು ನಮ್ಮಲ್ಲಿರುವಂಥ JDS ಆಗಿರ್ಬೋದು, ಇವೆಲ್ಲ ಪಕ್ಷಗಳ ವಿಚಾರಧಾರೆ ಸಂಪೂರ್ಣವಾಗಿ ತದ್ವಿರುದ್ಧವಾಗಿ ಬಿಜೆಪಿಗಿದೆ. ಆ ಕಾರಣದಿಂದ ಇವರು ಸೈದ್ಧಾಂತಿಕವಾಗಿ ಯಾವತ್ತೂ ಕೂಡ ಒಂದಾಗಲಿಕ್ಕೆ ಸಾಧ್ಯ ಇಲ್ಲ, ಒಂದಾಗೋದಿಲ್ಲ. ಏನಾದರೂ ಇವತ್ತು ಇವರು ಒಂದಾಗಿದ್ದಾರೆ ಅಂತಂದರೆ ಅವರು ಅಧಿಕಾರದ ಆಸೆಯಿಂದ ಅಧಿಕಾರವನ್ನು ಹಂಚಿಕೊಳ್ಳಲಿಕ್ಕೆ ಮತ್ತು ಕುರ್ಚಿಗೆ ಅಂಟಿಕೊಳ್ಳುವ ಒಂದು ದುರಾಸೆಯಿಂದ ಇವರು ಒಂದಾಗಿ ಇವರು ಸರ್ಕಾರವನ್ನು ರಚನೆ ಮಾಡಿದ್ದಾರೆ ಹೊರತು ದೇಶದ ಸಮಗ್ರ ಅಭಿವೃದ್ಧಿ ಹಿನ್ನೆಲೆಯಲ್ಲಿ, ದೇಶದ ಸಮಗ್ರ ಹಿತರಕ್ಷಣೆ ಹಿನ್ನೆಲೆಯಲ್ಲಿ ಇವರು ಒಂದಾಗಿಲ್ಲ ಎನ್ನುವಂಥ ಮಾತು ಬಹಳ ಸ್ಪಷ್ಟವಾಗಿ ಇವತ್ತು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ತಮಗೆಲ್ಲ ಗೊತ್ತಿರುವಂತೆ
ಇವತ್ತು ಏನೇನು ನರೇಂದ್ರ ಮೋದಿಯವರು ಈ ದೇಶದಲ್ಲಿ ಚುನಾವಣೆ ಸಂದರ್ಭದಲ್ಲಿ 1ನೇ ಚುನಾವಣೆ, 2ನೇ ಚುನಾವಣೆ, 3ನೇ ಚುನಾವಣೆ, 2ರ ಬಗ್ಗೆ ಹೇಳಕ್ಕೆ ಹೋಗೋದಿಲ್ಲ. ಅವರು ಏನೇನು ಸುಳ್ಳು ಹೇಳಿದ್ದಾರೆ, ಯಾವ ರೀತಿ ಜನರಿಗೆ ಮೋಸ ಮಾಡಿದ್ದಾರೆ, ಯಾವ ರೀತಿ ಪಲಾಯನ ಮಾಡಿದ್ದಾರೆ ಅನ್ನೋದು ತಮಗೆಲ್ಲ ಗೊತ್ತಿದೆ. ಈ 3ನೇ ಚುನಾವಣೆಯಲ್ಲಿ ಚುನಾವಣೆ ಘೋಷಣೆ ಆಗೋಕ್ಕಿಂತ ಮುಂಚೆನೇ ಇವರು ಅಬ್ಕಿ ಬಾರ್ 400 ಪಾರ್ ಎನ್ನುವಂಥ ಘೋಷಣೆಯನ್ನು ಅದು ಸಂಪೂರ್ಣವಾಗಿ ಸುಳ್ಳಾಯಿತು. ಅವರು 400 ಅಲ್ಲ 300 ಗಡಿ ಕೂಡ ದಾಟಲಿಕ್ಕೆ, 250 ಗಡಿ ಕೂಡ ದಾಟಲಿಕ್ಕೆ ಸಾಧ್ಯ ಆಗಲಿಲ್ಲ. ಜನತೆ ಈ ದೇಶದಲ್ಲಿ ಸಂಪೂರ್ಣವಾಗಿ ಇವರನ್ನ ತಿರಸ್ಕರಿಸಿದ್ದಾರೆ ಎನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಈ ಅಂಕಿಅಂಶಗಳಿಂದ, ಚುನಾವಣೆ ಫಲಿತಾಂಶದಿಂದ ಕಂಡು ಬಂದಿರುವಂಥದ್ದು ಬಹಳ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಇವರಿಗೆ ಈ ದೇಶದಲ್ಲಿ ಈ ಚುನಾವಣೆಯಲ್ಲಿ ಏನು ಬಂದಿರುವಂಥ ಫಲಿತಾಂಶಗಳ ಹಿನ್ನೆಲೆಯಲ್ಲಿ ಇದು ಅತಂತ್ರ ಫಲಿತಾಂಶ. ಯಾರಿಗೂ ಕೂಡ ಜನತೆಯಲ್ಲಿ ಏನು ಸ್ಪಷ್ಟವಾದ ಬಹುಮತವನ್ನು ನೀಡಿಲ್ಲ. ನಾವು ಏನು 54 ಸ್ಥಾನಗಳನ್ನು ಹಿಂದಿನ ಚುನಾವಣೆಯಲ್ಲ ಗೆದ್ದಿದ್ದೀವಿ, ಅದರ ದುಪ್ಪಟ್ಟು ಇವತ್ತು 100 ಸ್ಥಾನಗಳನ್ನು ಇವತ್ತು ಗೆದ್ದು ಮತ್ತು 2ನೇ ದೊಡ್ಡ ಸ್ಥಾನಗಳನ್ನು ಪಡೆದಿರುವಂಥ ಪಕ್ಷವಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಹೊರಹೊಮ್ಮಿದೆ. ಅದಕ್ಕೆ ಮುಖ್ಯ ಕಾರಣ ಮತ್ತು ಮುಖ್ಯ ಭೂಮಿಕೆ ಅಂತಂದರೆ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು AICC ಅಧ್ಯಕ್ಷರಾಗಿರುವ ಹಿನ್ನೆಲೆಯಲ್ಲಿ ಮತ್ತು ನಮ್ಮ ಯುವ ನಾಯಕ, ದೇಶದ ಭವಿಷ್ಯದ ನಾಯಕರಾಗಿರುವಂಥ ರಾಹುಲ್ ಗಾಂಧಿಯವರು ಇಡೀ ದೇಶದಾದ್ಯಂತ ಸುಮಾರು 8,000 ಕಿಲೋಮೀಟರ್ಗಳ 12,000 ಕಿಲೋಮೀಟರ್ಗಳ ಪಾದಯಾತ್ರೆಯನ್ನು ಮಾಡೋದ್ರ ಮೂಲಕ ಜನತೆಯಲ್ಲಿ ಅವರ ಸಮೀಪಕ್ಕೆ ಹೋಗಿ ಜನತೆಯ ಜೊತೆಗೆ ಬೆರೆತು ಅವರ ಏನು ಸಂಕಷ್ಟದಲ್ಲಿ ಪಾಲ್ಗೊಂಡು ಅವರ ಏನು ಸಮಸ್ಯೆಗಳನ್ನು ಅರಿತುಕೊಳ್ಳುವ ಹಿನ್ನೆಲೆ. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಶರಣಗೌಡ ಬಯ್ಯಾಪೂರ್, ಜಿ ಬಸವರಾಜ ರೆಡ್ಡಿ, ಜಯಣ್ಣ, ಪಾಮಯ್ಯ ಮುರಾರಿ, ಕೆ ಶಾಂತಪ್ಪ, ಜಿ ಶಿವಮೂರ್ತಿ, ಕೆ ಅಸ್ಲಂ ಪಾಷಾ, ಅಮರೇಗೌಡ ಹಂಚಿನಾಳ್, ಎಪಿಎಂಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಗೌಡ, ಈಶಪ್ಪ, ರಾಜಾ ರಜಾಕ್ ಉಸ್ತಾದ್, ಪವನ್ ಪಾಟೀಲ್, ಬಸವರಾಜ್ ಗಣೇಕಲ್, ಮುರಳಿ ಯಾದವ್ ಉಪಸ್ಥಿತರಿದ್ದರು. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವ 157 ಕೋಟಿ ಅಕ್ರಮ ವ್ಯವಹಾರವನ್ನು ಸಿಬಿಐ ತನಿಖೆಗೆ ಒಳಪಡಿಸಿ ಭಾಗಿಯಾಗಿರುವ ಸಚಿವರು, ನಿಗಮದ ಅಧ್ಯಕ್ಷರು ಸೇರಿದಂತೆ ಅಧಿಕಾರಿಗಳ ವಿರುದ್ಧ ಸಮಗ್ರ ತನಿಖೆ ನಡೆಸಬೇಕೆಂದು ಹೈದರಾಬಾದ್ ಕರ್ನಾಟಕ ಪ್ರದೇಶ ವಾಲ್ಮೀಕಿ ನಾಯಕ ಸಂಘದ ವಿಭಾಗೀಯ ಕಾರ್ಯದರ್ಶಿ ಎನ್ ರಘುವೀರ್ ನಾಯ್ಕ ತಿಳಿಸಿದರು. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವ 187 ಕೋಟಿ ರೂಪಾಯಿ ಅಕ್ರಮ ವ್ಯವಹಾರವನ್ನು ಸಿಬಿಐ ತನಿಖೆಗೆ ಒಳಪಡಿಸಿ ಭಾಗಿಯಾಗಿರುವ ಸಚಿವರು, ನಿಗಮದ ಅಧ್ಯಕ್ಷರು ಸೇರಿದಂತೆ ಅಧಿಕಾರಿಗಳ ವಿರುದ್ಧ ಸಮಗ್ರ ತನಿಖೆ ನಡೆಸಬೇಕೆಂದು ಹೈದರಾಬಾದ್ ಕರ್ನಾಟಕ ಪ್ರದೇಶ ವಾಲ್ಮೀಕಿ ನಾಯಕ ಸಂಘದ ವಿಭಾಗೀಯ ಕಾರ್ಯದರ್ಶಿ ಎನ್ ರಘುವೀರ್ ನಾಯಕ್ ಆಗ್ರಹಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ವಾಲ್ಮೀಕಿ ನಿಗಮದಲ್ಲಿ ನಿರಂತರ ಅವ್ಯವಹಾರಗಳು ನಡೆಯುತ್ತಲೇ ಬಂದು ಅಪಖ್ಯಾತಿಗೆ ಗುರಿಯಾಗಿದೆ. ಪ್ರತಿ ಆರ್ಥಿಕ ವರ್ಷಕ್ಕೆ ಬಿಡುಗಡೆಯಾದ ಅನುದಾನ ಪೂರ್ಣ ಪ್ರಮಾಣದಲ್ಲಿ ಸದ್ಬಳಕೆ ಮಾಡಿಕೊಳ್ಳದೆ ನಿಗಮದ ಬ್ಯಾಂಕಿನಲ್ಲಿ ಇಟ್ಟು ವ್ಯವಹರಿಸಲು ಕಾರಣವಾಗಿದೆ. ಯಾವ ಆರ್ಥಿಕ ವರ್ಷ ಹಣ ಎಂಬುದು ತನಿಖೆಯಿಂದ ಪತ್ತೆಯಾಗಬೇಕಿದೆ. ಸರ್ಕಾರ ತಾನೇ ರಚಿಸಿರುವ ಎಸ್ಐಟಿಯಿಂದ ಸಚಿವರು, ಶಾಸಕರ ವಿರುದ್ಧ ಕ್ರಮ ಕೈಗೊಳ್ಳಲು ಆಗುವುದಿಲ್ಲ. ಇಷ್ಟೊಂದು ದೊಡ್ಡ ಮಟ್ಟದ ಅನುದಾನ ಬೇರೆ ಖಾತೆಗಳಿಗೆ ವರ್ಗಾಯಿಸಿರುವ ಕುರಿತು ಮುಖ್ಯಮಂತ್ರಿಗಳು, ನಿಗಮದ ಅಧ್ಯಕ್ಷರಿಗೆ ಗೊತ್ತಿಲ್ಲದೆ ನಡೆಯಲು ಸಾಧ್ಯವಿಲ್ಲ. ಎಸ್ಟಿ ಸಮುದಾಯ ಸಚಿವರು, ಶಾಸಕರುಗಳೇ ಅಕ್ರಮದ ಆರೋಪ ಎದುರಿಸುತ್ತಿರುವುದು ನೋವಿನ ಸಂಗತಿ. ಸಮುದಾಯ ಅಭಿವೃದ್ಧಿಗೆ ಬಳಕೆಗೆ ಬದ್ಧತೆ ತೋರಬೇಕಿದ್ದ ಸಮುದಾಯ ಶಾಸಕರುಗಳೇ ಭಾಗಿಯಾಗಿರುವ ಆರೋಪ ಎದುರಿಸುವಂತಾಗಿದೆ. ಸಿಬಿಐ ತನಿಖೆಗೆ ಒತ್ತಾಯಿಸಿ ರಾಜ್ಯ ಮಟ್ಟದಲ್ಲಿ ಹೋರಾಟ ರೂಪಿಸುವ ಕುರಿತಂತೆ ಸಮುದಾಯ ಸ್ವಾಮೀಜಿಗಳು ಸೇರಿದಂತೆ ಮುಖಂಡರುಗಳೊಂದಿಗೆ ಚರ್ಚಿಸಲಾಗುತ್ತದೆ. ನಂತರ ಹೋರಾಟ ರೂಪಿಸಲಾಗುತ್ತದೆ. ಸರ್ಕಾರವೇ ಸಿಬಿಐ ತನಿಖೆಗೆ ವಹಿಸುವ ಮೂಲಕ ಸಮುದಾಯದ ಅಭಿವೃದ್ಧಿಗೆ ಬಳಕೆಯಾಗಬೇಕಿದ್ದ ಹಣವನ್ನು ದುರ್ಬಳಕೆ ಮಾಡಲು ಕಾರಣವಾಗಿರುವ ಜನಪ್ರತಿನಿಧಿಗಳು, ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದರು. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ರೂಪಾಯಿ ಹಗರಣ ಬೆಳಕಿಗೆ ಬಂದಿದೆ. ಸುಮಾರು 2008ರಲ್ಲಿ ಇದು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಯಡಿಯೂರಪ್ಪ ಸರ್ಕಾರದಲ್ಲಿ ಇದು ಸ್ಥಾಪನೆ ಆಯಿತು. ಅಲ್ಲಿಂದ ಇಲ್ಲಿವರೆಗೂ ಒಂದಿಲ್ಲ ಒಂದು ಹಗರಣಗಳ ಮೂಲಕ ಅಪಖ್ಯಾತಿಗೆ ಗುರಿ ಆಗ್ತಾ ಇದೆ. ಯಾಕಂತಂದ್ರೆ ಇದು ಬಹುಶಃ ಬಹುದೊಡ್ಡ ಮಟ್ಟದ ಒಂದು ಹಗರಣ. ಯಾಕಂತಂದ್ರೆ ಇದರಿಂದ ಏನಾಗಿದೆ, ಸಾಕಷ್ಟು ಜಿಲ್ಲಾ ವ್ಯವಸ್ಥಾಪಕರು ಸಹ ಹಗರಣದಲ್ಲಿ ಭಾಗಿಯಾಗಿ ಸಾಕಷ್ಟು ಜನ ಸಸ್ಪೆಂಡ್ ಆಗಿದ್ದಾರೆ. ಕೆಲವರು ಇವತ್ತಿಗೂ ಪೆನ್ಷನ್ ಫಿಕ್ಸ್ ಆಗಿಲ್ಲ. ಏನಾಗ್ತಾ ಇದೆ, ಪ್ರತಿ ಸಲ ಹಗರಣಗಳ ಮೂಲಕ ಅಪಖ್ಯಾತಿ ಗುರಿ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ಸಮುದಾಯಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಹಣ ಅನ್ಯರ ಪಾಲಾಗ್ತಾ ಇದೆ. ಒಂದು
ಬಹುದೊಡ್ಡ ದುರ್ದೈವದ ಸಂಗತಿ ಏನಂದ್ರೆ ಈ ಒಂದು ಹಗರಣದಲ್ಲಿ ನಮ್ಮೂರೇ ಆಗಿರೋದು ಬಹಳ ನೋವಿನ ಸಂಗತಿ. ಯಾಕಂತಂದ್ರೆ ಎಲ್ಲೋ ಒಂದ್ ಕಡೆ ಸರ್ಕಾರಗಳು ಏನ್ ಮಾಡ್ತಾವೆ, ಆ ಸಮುದಾಯದ ಮಿನಿಸ್ಟರ್ನ ಆ ಸಮುದಾಯದಲ್ಲೇ ಹಾಕಿದ್ರೆ ಆ ಸಮುದಾಯ ಎಲ್ಲೋ ಒಂದ್ ಕಡೆ ಡೆವಲಪ್ ಆಗುತ್ತೆ ಅಂತೇಳಿ ಎಲ್ಲೋ ಒಂದು ಆಶಾಭಾವನೆ ಇರ್ತದೆ. ಆದ್ರೆ ಇಂಥ ಒಂದು ಹಗರಣದಲ್ಲಿ ಭಾಗಿಯಾಗಿರೋದು ಅತ್ಯಂತ ನೋವಿನ ಸಂಗತಿ. ಆಮೇಲೆ ಈ ಸಮುದಾಯಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಯಾರೇ ತಿಂದರೂ ಸಹ ತಪ್ಪದು, ಯಾರೇ ಆಗಿರಲಿ, ನಮ್ಮೂರಾಗಿರ್ಲಿ ಬೇರೆಯವರಾಗಿರಲಿ, ಅದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ. ಯಾಕಂತಂದ್ರೆ ಏನಾಗುತ್ತೆ, ಹಿಂದೆ ಸಹ ನಾವು ಕೆಲವು ಪ್ರೆಸ್ ಮೀಟ್ಗಳಲ್ಲಿ ಹೇಳಿದ್ವಿ, ವಾಲ್ಮೀಕಿ ನಿಗಮದ ಏನು ಪ್ರತಿ ಜಿಲ್ಲಾವಾರು ಹಂಚಿಕೆ ಏನಾಗುತ್ತೆ, ವರ್ಷಕ್ಕೆ 600 ರಿಂದ 700 ಕೋಟಿ ರೂಪಾಯಿ ಹಣ ಮೀಸಲಿಡ್ತಾರೆ. ಸಾಕಷ್ಟು ಯೋಜನೆಗಳಿದ್ದಾವೆ. ಸ್ವಯಂ ಉದ್ಯೋಗಕ್ಕಾಗಿ ಕಿರು ಸಾಲ, ಗುಂಪು ಸಾಲ, ಮೈಕ್ರೋ ಕ್ರೆಡಿಟ್ ಅಂತ ಸಾಲ ಕೊಡ್ತಾರೆ. ಗಂಗಾ ಕಲ್ಯಾಣ ಇದೆ, ಭೂ ಒಡೆತನ ಯೋಜನೆ ಇದೆ, NPS ಸ್ಕೀಮ್ಗಳು. ಇವೆಲ್ಲ ಸ್ಕೀಮ್ಗಳು ಇಂದ ಸಾಕಷ್ಟು ಚೆನ್ನಾಗಿ ನಡೀತಾ ಇದ್ರು. ಆದ್ರೆ ಏನಾಗ್ತಾ ಇತ್ತು, ಯಾವಾಗಲೂ ಭೂ ಒಡೆತನ ಯೋಜನೆಯಲ್ಲಿ ಹಗರಣಗಳಾಗ್ತಾ ಇತ್ತು. ಯಾಕಂತಂದ್ರೆ ಬರಡು ಭೂಮಿಯನ್ನು ತೋರಿಸಿ ಅತಿ ಹೆಚ್ಚಿನ ರೇಟಿಗೆ ಮಾರಿ ಅದು ಹಗರಣ ಒಂದು ಆಗ್ತಾ ಇತ್ತು. ಎರಡನೇದಾಗಿ ಏನಾಗ್ತಾ ಇತ್ತು ಅಂತಂದ್ರೆ, ಇದ್ರ ನೇಮಕಾತಿ ಏನು ಫಲಾನುಭವಿಗಳ ಆಯ್ಕೆ ಒಂದು ಮಾಡ್ತಕ್ಕಂಥ ಏನು ಪ್ರಕ್ರಿಯೆ ಏನಿದೆ ಅದು ಬಹಳ ವರಿಷ್ಠ ಪ್ರಕ್ರಿಯೆ. ಯಾಕಂತಂದ್ರೆ ಆಯಾ ಕ್ಷೇತ್ರದ MLAಗಳಿಗೆ ಆಯ್ಕೆ ಮಾಡುವ ಒಂದು ವಿಧಾನ ಇದೆ. ಅದನ್ನ ನಾವು ರದ್ದುಪಡಿಸಿ ಆಯಾ ಜಿಲ್ಲಾಧಿಕಾರಿಗಳಿಗೆ ಕೊಡ್ರಿ ಅಂತ ನಾವು ಲಾಸ್ಟ್ ಟೈಮ್ ಒತ್ತಾಯ ಮಾಡಿದ್ವಿ. ಯಾಕಂತಂದ್ರೆ ಏನಾಗ್ತಾ ಇದೆ, ನಿಗದಿತ ಪ್ರಮಾಣದಲ್ಲಿ ಗುರಿ ಸಾಧನೆ ಆಗ್ತಾ ಇಲ್ಲ. ಯಾವ ಬ್ಯಾಂಕಿನ ಮ್ಯಾನೇಜರ್ ಇದ್ದಾರೆ ಅವರು CBIಗೆ ಪತ್ರ ಬರೆದಿದ್ದಾರೆ. ಬಟ್ ಸರ್ಕಾರ SIT ನೇಮಕ ಮಾಡಿದೆ. ಸರ್ಕಾರ ತನಿಖೆ ಮಾಡ್ತಾ ಇರೋದು SIT ಮೂಲಕ. ಇನ್ನು CBI ಉತ್ತರ ಬಂದಿಲ್ಲ ಅಂತ ಇವ್ರು ಹೇಳ್ತಾ ಇದ್ದಾರೆ. ಬಟ್ ಬ್ಯಾಂಕಿನವರು ಇನ್ವಾಲ್ವ್ ಇರೋದ್ರಿಂದ ಬ್ಯಾಂಕ್ನವರೇ CBI ಕೊಟ್ಟಿದ್ದಾರೆ. ಬಟ್ ಇನ್ನೂ ಅದು ಅಧಿಕೃತವಾಗಿ ಅವ್ರಿಗೆ ಆರ್ಡರ್ ಬಂದಿಲ್ಲ CBI ತನಿಖೆ ಆಗಲಿ ಅಂತ. ಸರ್ಕಾರವೂ ಸಹ CBI ತನಿಖೆ ಮಾಡಿಸ್ತೀವಿ. ಸರ್ಕಾರ ಯಾರೇ ನಮಗೇನು ನಮ್ಮ ಸಮುದಾಯದವರು ನಾವು ಸಮರ್ಥನೆ ಮಾಡ್ಕೊಂತ ಇಲ್ಲ. ಸಮುದಾಯದ ಟ್ರೈಬಲ್ಸಿಗೆ ಸಿಗ್ಬೇಕಾಗಿದ್ದ ಏನು ಫಲಾನುಭವಿಗಳು ಸಿಗ್ಬೇಕಾಗಿದ್ದ ಹಣ ಎಲ್ಲೋ ಒಂದ್ ಕಡೆ ದುರ್ಬಳಕೆ ಆಗ್ತಾ ಇದೆ ಅಂದ್ರೆ ಯಾವುದೇ ಕಾರಣ ಸುತಾರ ನಾವು ಅದಕ್ಕೆ ಒಪ್ಪಿಗೆ ಸೂಚಿಸಲ್ಲ, ತೀವ್ರವಾಗಿ ಖಂಡಿಸ್ತೀವಿ. ಯಾರ್ಯಾರಲ್ಲಿ ತನಿಖೆ ಆಗಲಿ, ಸತ್ಯ ಹೊರಗೆ ಬರಲಿ. ತನಗೆ ಬೇಕಾದ ಅಧಿಕಾರಿಗಳನ್ನು ನೇಮಕ ಮಾಡ್ಕೊಂಡು ಮಾಡ್ತಾ ಇದೆ. ಎಲ್ಲೋ ಒಂದ್ ಕಡೆ ಒಬ್ಬತ್ತನ್ನು ರಾಜೀನಾಮೆ ಕೊಟ್ಟಂಗೆ ಮಾಡಿ ಮುಚ್ಚ ಹಾಕುವ ಕೆಲಸ ನಡೀತಾ ಇದೆ. ನಮ್ಮ ಒತ್ತಾಯ ಏನಂತಂದ್ರೆ, ಸರ್ಕಾರದಿಂದ CBI ತನಿಖೆ ಮಾಡಿಸುವಂತ ಸರ್ಕಾರ ಹೇಳ್ತಾ ಇಲ್ಲ. ನಾವು ಆಲ್ರೆಡಿ SIT ತನಿಖೆ ಮಾಡಿಸ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ನಾವು CBI ತನಿಖೆ ಮಾಡ್ತೀವಿ, ತಪ್ಪೆ ಆಗ್ತಾ ಇದ್ರೆ ಹೊರ ಬರ್ಲಿ ಅಂತ ಹೇಳ್ತಾ ಇಲ್ಲ. ತಮ್ಮ ತಪ್ಪನ್ನು ಮುಚ್ಕೊಳ್ಳಿಕ್ಕೆ SIT ತನಿಖೆ ಮಾಡ್ಕೊತಾ ಇದ್ದಾರೆ. ಈ ಸಂದರ್ಭದಲ್ಲಿ ರಮೇಶ್ ನಾಯಕ್, ರಾಮಕೃಷ್ಣ ನಾಯಕ್ ಉಪಸ್ಥಿತರಿದ್ದರು. B.Ed ಮ್ಯಾನೇಜ್ಮೆಂಟ್ ಪ್ರವೇಶಾತಿ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸೌಲಭ್ಯ ರದ್ದುಪಡಿಸಿದೆ ಹಾಗೂ ವಿದ್ಯಾರ್ಥಿ ವೇತನ ಸಮಸ್ಯೆ ಸೇರಿದಂತೆ ಇತರೆ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ABVP ಸಂಘಟನೆ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. B.Ed ಮ್ಯಾನೇಜ್ಮೆಂಟ್ ಪ್ರವೇಶಾತಿ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸೌಲಭ್ಯ ರದ್ದುಪಡಿಸಿದೆ ಹಾಗೂ ವಿದ್ಯಾರ್ಥಿ ವೇತನ ಸಮಸ್ಯೆ ಸೇರಿದಂತೆ ಇತರೆ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ABVP ಸಂಘಟನೆ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ನಗರದ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಮೆರವಣಿಗೆ ಮೂಲಕ ಆಗಮಿಸಿ ಸರ್ಕಾರದ ವಿರುದ್ಧ ಧಿಕ್ಕಾರ ಹಾಕಿದರು. B.Ed ಪ್ರಶಿಕ್ಷಣಾರ್ಥಿಗಳಿಗೆ ನೀಡಿರುವಂತಹ ಸೌಕರ್ಯಗಳನ್ನು ಮೊಟಕುಗೊಳಿಸುವ ಕ್ರಮ ಖಂಡಿಸಿ ಆಕ್ರೋಶ ವ್ಯಕ್ತ ಹಾಕಿದರು. ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ಮ್ಯಾನೇಜ್ಮೆಂಟ್ ಕೋಟಾದ ಅಡಿ ಪ್ರವೇಶ ಪಡೆದಿರುವ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸೌಲಭ್ಯವನ್ನು ರದ್ದು ಮಾಡಿದ್ದು ಹಾಗೂ SSP ವಿದ್ಯಾರ್ಥಿ ವೇತನವನ್ನು ರದ್ದು ಮಾಡಬೇಕೆಂದು ಆದೇಶ ಹೊರಡಿಸಿದ್ದಕ್ಕೆ ಕಿಡಿಕಾರಿದರು. ವಿದ್ಯಾರ್ಥಿಗಳು ಸಾಕಷ್ಟು ತೊಂದರೆಯಾಗಿದ್ದು ಅಲ್ಲದೆ ಹಲವಾರು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಮೊಟಕುಗೊಳಿಸಬೇಕಾದ ಪ್ರಸಂಗ ಒದಗಿ ಬಂದಿದೆ. ಈ ಬಗ್ಗೆ ಸರ್ಕಾರ ಕೂಡಲೇ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಬಗೆಹರಿಸಲು ಮುಂದಾಗಬೇಕೆಂದು ಆಗ್ರಹಿಸಿದರು. ನ್ಯಾಯ
ವಿದ್ಯಾರ್ಥಿ ವೇತನ ನೀಡಬೇಕು. ವಿಧಾನಸೌಧದ ಗದ್ದುಗೆಗಳಾಗದೆ ಪೇಮೆಂಟ್ ತಗೊಂಡು ಸೀಟ್ ಅಡ್ಮಿಷನ್ ಮಾಡಿದಾರಲ್ರಿ. ಈಗ ರೀಸೆಂಟಾಗಿ ಹೋದ ವಾರ ಒಂದು ಹಾಸ್ಟೆಲ್ ಇದೆ, ಗದ್ವಾಲ್ ರೋಡಿಗೆ ಒಂದು ಹಾಸ್ಟೆಲ್ ಅದ. ಆ ಹಾಸ್ಟೆಲಲ್ಲಿ ವಿದ್ಯಾರ್ಥಿನಿಯರಿಗೆ ಹೊರಗೆ ಹಾಕಿದ್ವಿ. ಯಾಕಂದ್ರೆ ಮ್ಯಾನೇಜ್ಮೆಂಟ್ ಸೀಟ್ದವ್ರಿಗೆ ಹಾಸ್ಟೆಲ್ ಇಲ್ಲ ಅಂತೇಳಿ ಹೊರಗೆ ಹಾಕಿದ್ವಿ. ಅಲ್ಲಿ ಹೋಗಿ ಅಲ್ಲಿ ತಾಲೂಕು ಆಫೀಸರ್ಗೆ ಮತ್ತು ಅಲ್ಲಿ ವಾರ್ಡನ್ ಕನ್ವಿನ್ಸ್ ಮಾಡಿ ವಿದ್ಯಾರ್ಥಿಗಳಿಗೆ ಇರಬೇಕು ವ್ಯವಸ್ಥೆ ಮಾಡ್ತೀವಿ. ಈಗ ಅವ್ರು ಮುಂದೊಂದು ದಿನ ಒಂದು 6 15 ದಿನ ಇಟ್ಕೊಳ್ಳೋಕ್ಕಾಗಲ್ಲ, ಅವ್ರು ಹೊರಗೆ ಹಾಕ್ತಾರೆ. ಇವಾಗ ಸಡನ್ಲಿ ಹೊರಗೆ ಹಾಕಿದ್ರೆ ವಿದ್ಯಾರ್ಥಿ ಮೇಲೆ ಹೋಗ್ಬೇಕು. ಆಮೇಲೆ ಇನ್ನೊಂದು ವಿದ್ಯಾರ್ಥಿ ವೇತನ ಲಾಸ್ಟ್ ಇಯರ್ ಒಂದು ಅರ್ಧ ಜನಕ್ಕೆ ಅಷ್ಟೇ ಬಂದಿದೆ. ಈಗೇನು ಸೆಕೆಂಡ್ ಇಯರ್ ಓದ್ತಿದ್ದಾರೆ ಮ್ಯಾನೇಜ್ಮೆಂಟ್ ಸೀಟ್ ಅವ್ರಿಗೆ ಅರ್ಧ ಅಷ್ಟೇ ಬಂದು ಅರ್ಧ ಬಂದ್ಬಿಟ್ಟು ಕೇಳಕ್ಕೆ ಹೋದ ತಕ್ಷಣ ನಿಮ್ಮದು ಮ್ಯಾನೇಜ್ಮೆಂಟ್ ಸೀಟ್ ಕೇಳ್ತಾರೆ. ಆಮೇಲೆ ಈ ವರ್ಷದಿಂದ ಅಡ್ಮಿಷನ್ ಮಾಡಿದಾರಲ್ರಿ ಅವ್ರದ್ದು ಅದೇ ಥರ ಹಾಕ್ತಿದ್ದಾರೆ. ನಿಮ್ಮ ಸ್ಕಾಲರ್ಶಿಪ್ ಬರ್ತಿಲ್ಲ ಸರ್. ಯಾವ ಈಗ ಇಲ್ಲಿ ವಿದ್ಯಾರ್ಥಿಗಳು ಬಡತನದವ್ರು ಸರ್. ಈಗ ನಮ್ಮ ಕಲ್ಯಾಣ ಕರ್ನಾಟಕ ಭಾಗ ಅಂದ್ರೆ ಹಿಂದುಳಿದ ಭಾಗ ಅಂತ ಹೇಳ್ತಾರೆ, ಪ್ರತಿಯೊಬ್ಬರು ಹೇಳ್ತಾರೆ. ಸೊ ಈಗ ಬಡ ವಿದ್ಯಾರ್ಥಿಗಳು ಇರ್ತಾರೆ ಸರ್, ಅವರು ಸ್ಕಾಲರ್ಶಿಪ್ ನಮಗೆ ಹಾಸ್ಟೆಲ್ ನಮಗೆ ಅವರು ಎಜುಕೇಷನ್ ಮಾಡ್ತಿರ್ತಾರೆ. ಈಗ ಅವ್ರದ್ದೇ ಇದೇ ಥರ ಅನ್ಯಾಯ ಆಗ್ತದೆ, ವಿದ್ಯಾರ್ಥಿಗಳು ಎಲ್ಲಿ ಹೋಗ್ತಾರೆ. ನೀವು ಬೇಕಾಗಿಲ್ಲ ಯಾರೂ ಬಂದಿಲ್ಲ. ಅದು ಹೆಂಗಾಗಂತಂದ್ರೆ ಹಾಕಿ ತಿರುಗಿ ಹೋಗ್ರಿ ಅನ್ನೋ ಒಂದು ಸಿಚುವೇಷನ್ದಾಗ ಅದ ಯೂನಿವರ್ಸಿಟಿ ಹಾಸ್ಟೆಲ್ ಬಿಟ್ಟು ನಾನು ಬಂದೆ ಈ ಕಡೆ 1.5 ವರ್ಷ ಆಯ್ತು ನಿಮ್ಗೆ ಬಂದು. ಅದು ಸಮಸ್ಯೆನೇ ಬಗೆಹರಿಲ್ಲ. ಆದರೂ ಡಿ ಸಿ ಸರ್ ಇಲ್ಲಿ ತನ ವಿದ್ಯಾರ್ಥಿಗಳು ಇಷ್ಟು ಜನ ಬಂದರೂ ಬಂದಿಲ್ಲ. ಡಿ ಸಿ ಸರ್ ಇಲ್ಲ ಅಂತ ಹೇಳ್ತೀವಿ. ಪ್ರತಿಯೊಂದು ಸ್ಟ್ರೈಕಿಗೆ ನಾವು ಅಷ್ಟು ಮಾಡ್ತಿದ್ದೀವಿ, ಅದಕ್ಕೊಬ್ಬರು ಒಂದು ಸಲ ಬಂದಿಲ್ಲ, ಪ್ರತಿಕ್ರಿಯೆ ಕೊಡ್ತಾ ಇಲ್ಲ ಸರ್. ಸಮಸ್ಯೆಗಳು ಬಗೆಹರಿತಾ ಇಲ್ಲ. ಈ ಸಂದರ್ಭದಲ್ಲಿ ನಗರ ಸಂಘಟನಾ ಕಾರ್ಯದರ್ಶಿ ಪಾಂಡು ಸರೋಜ, ಮೋರೆ, ಭೀಮೇಶ್ ಸಾಗರ್, ಶಾಂತಕುಮಾರಿ, ಭರಮರೆಡ್ಡಿ, ಅನ್ನಪೂರ್ಣ, ಮುತ್ತಮ್ಮ, ಶ್ರೀದೇವಿ, ರೇಣುಕಾ, ಗಿರಿಜಾ ಸೇರಿದಂತೆ ನೂರಾರು ಪ್ರಶಿಕ್ಷಣಾರ್ಥಿಗಳು ಭಾಗವಹಿಸಿದರು. ದೇಶದಲ್ಲಿ ಕಳೆದ 10 ವರ್ಷಗಳಲ್ಲಿ ಉತ್ತಮ ಆಡಳಿತ ನೀಡಿ ವಿಶ್ವಮಟ್ಟದಲ್ಲಿ ಭಾರತಕ್ಕೆ ಮಾನ್ಯತೆ ತಂದುಕೊಟ್ಟ ನರೇಂದ್ರ ಮೋದಿಯವರು 3ನೇ ಅವಧಿಗೂ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಿರುವುದು ಸಂತಸ ತಂದಿದೆ ಎಂದು ವಿಧಾನ ಪರಿಷತ್ ಮಾಜಿ ಸದಸ್ಯ ಎನ್ ಶಂಕರಪ್ಪ ವಕೀಲರು ಹೇಳಿದರು. ದೇಶದಲ್ಲಿ ಕಳೆದ 10 ವರ್ಷಗಳಲ್ಲಿ ಉತ್ತಮ ಆಡಳಿತ ನೀಡಿ ವಿಶ್ವಮಟ್ಟದಲ್ಲಿ ಭಾರತಕ್ಕೆ ಮಾನ್ಯತೆ ತಂದುಕೊಟ್ಟ ನರೇಂದ್ರ ಮೋದಿಜಿ ಅವರು 3ನೇ ಅವಧಿಗೂ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಿರುವುದು ಸಂತಸ ತಂದಿದೆ ಎಂದು ವಿಧಾನ ಪರಿಷತ್ ಮಾಜಿ ಸದಸ್ಯ ಎನ್ ಶಂಕರಪ್ಪ ವಕೀಲ್ ಹೇಳಿದರು. ಅವರು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಏರ್ಪಡಿಸಲಾಗಿದ್ದ ಸಂಭ್ರಮಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿ, ಭಾರತೀಯ ಜನತಾ ಪಕ್ಷ ದೇಶದ ಭದ್ರತೆ ರಕ್ಷಣೆಗೆ ಹೆಚ್ಚು ಒತ್ತು ಕೊಡುತ್ತಿದೆ. ದೇಶದಲ್ಲಿ ನೆಹರುನಂತಹ 3ನೇ ಅವಧಿಗೆ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗುತ್ತಿದ್ದಾರೆ. ಇಂದು ವಿಶ್ವದ ದೃಷ್ಟಿ ಭಾರತದ ಮೇಲಿದೆ ಎಂದರು. ವಿಶ್ವಮಾನ್ಯ ನಾಯಕ ನರೇಂದ್ರ ಮೋದಿ ಅವರು NDA ನೇತೃತ್ವದಲ್ಲಿ ಇವತ್ತು ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಇದು ಒಂದು ಐತಿಹಾಸಿಕ ಜಯ. ಇಡೀ ಭಾರತದೊಳಗ 62ರಿಂದ ಸುಮಾರು 62 ವರ್ಷ ತನಕ ಯಾವ ಪ್ರಧಾನಮಂತ್ರಿನೂ 3 ಸಲ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ತಗೊಂಡಿರಲಿಲ್ಲ. ಭಾರತದೊಳಗ ಇದು ಒಂದು ದೊಡ್ಡ ಇತಿಹಾಸ. ನೆಹರು ಬಿಟ್ರೆ
ನರೇಂದ್ರ ಮೋದಿಯವರೇ ಈ ದೇಶದ ಪ್ರಧಾನಿಯಾಗಿ 3 ಸಲ ಪ್ರಮಾಣ ವಚನ ಮಾಡಿದ್ದಾರೆ ಮತ್ತು ಇಡೀ ಜಗತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆಗಳನ್ನು ತಿಳಿಸಿದ್ದಾರೆ, ಶುಭಾಶಯಗಳನ್ನು ತಿಳಿಸಿದ್ದಾರೆ. ನಮ್ಮ ಸುತ್ತಮುತ್ತ ಇರತಕ್ಕಂತಹ ದೇಶಗಳ ಎಲ್ಲ ರಾಷ್ಟ್ರದ ಮುಖ್ಯಸ್ಥರೆಲ್ಲರೂ ಈ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ ಮತ್ತು ಇಡೀ ದೇಶ ತುಂಬ ಒಂದು ಹರ್ಷೋಲ್ಲಾಸದೊಂದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪ್ರಮಾಣ ವಚನದ ಸಂದರ್ಭದೊಳಗೆ ಮೋದಿ ಅವರ ಪ್ರಧಾನಮಂತ್ರಿ ಆಗಿದ್ದಕ್ಕೋಸ್ಕರ ಇಡೀ ದೇಶ जिंदाबाद जिंदाबाद बीजेपी जिंदाबाद माता की नरेंद्र मोदी जी ಅವರಿಗೆ नरेंद्र मोदी जी ಅವರಿಗೆ नरेंद्र मोदी जी ಅವರಿಗೆ जिंदाबाद जिंदाबाद बीजेपी जिंदाबाद भारत भारत माता की वंदे वंदे मातरम जिंदाबाद जिंदाबाद बीजेपी जिंदाबाद नरेंद्र मोदी जी ಅವರಿಗೆ ಭಾರತೀಯ ಜನತಾ ಪಕ್ಷಕ್ಕೆ बोलो भारत माता की बोलो भारत माता की वंदे वंदे जिंदाबाद 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 जिंदी ಅವರಿಗೆ सन्मान्य श्री नरेंद्र मोदी जी ಅವರಿಗೆ बोलो भारत माता की जिंदाबाद जिंदाबाद बीजेपी जिंदाबाद जिंदाबाद नरेंद्र मोदी जी ಅವರಿಗೆ नरेंद्र मोदी जी ಅವರಿಗೆ भारत माता की भारत माता की ಅಂಬೇಡ್ಕರ್ ಸರ್ ಹೌದಾ ಮತ್ತೆ ಫೋನ್ ಹಚ್ಚಿದೆ ಏನು ಬಿಜೆಪಿ ನಗರ ಘಟಕದ ಅಧ್ಯಕ್ಷ ಉಟ್ಕೂರು ರಾಘವೇಂದ್ರ ಅವರ ನೇತೃತ್ವದಲ್ಲಿ ನಗರದ ಡಾಕ್ಟರ್ ಅಂಬೇಡ್ಕರ್ ವೃತ್ತದಲ್ಲಿ ನಡೆದ ವಿಜಯೋತ್ಸವದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಜಯಕಾರ ಮೊಳಗಿಸಿದರು. ಆರಂಭದಲ್ಲಿ ಸಂವಿಧಾನ ಅಂಬೇಡ್ಕರ್ ಅವರ ಪುತ್ಥಳಿಗೆ ಗಣ್ಯರು ಮಾಲಾರ್ಪಣೆ ಮಾಡಿದರು. ఎట్లా
ಪಕ್ಷದ ಹಿರಿಯರಾದ ರಾಜ್ಕುಮಾರ್, ಶಿವಬಸಪ್ಪ ಮಾಲಿಪಾಟೀಲ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಜಿ ಶಂಕರ್ ರೆಡ್ಡಿ, ರವೀಂದ್ರ ಜಾಲ್ದಾರ್, ನಗರಸಭೆ ಸದಸ್ಯರುಗಳಾದ ಇ ಶಶಿರಾಜ್, ಪೋಗಲ್ ಶ್ರೀನಿವಾಸ್, ನಗರ ಪ್ರಧಾನ ಕಾರ್ಯದರ್ಶಿಗಳಾದ ಕಡಗೋಳು ರಾಮಚಂದ್ರ, ಪಲಗುಲು ನಾಗರಾಜ್ ಮತ್ತು ಲಕ್ಷ್ಮೀ ರೆಡ್ಡಿ, ವೆಂಕಟೇಶ್, ಎನ್ ವಿನಾಯಕ್ ರಾವ್, ವಿ ಗೋವಿಂದ್, ನವೀನ್ ರೆಡ್ಡಿ, ಆಲೂರು ವೆಂಕಟೇಶ್, ನರೇಂದ್ರ ನಾಯಕ್, ರಾಮಚಂದ್ರ ನಾಯಕ್, ಸುಲೋಚನಾ ಆಲ್ಕೂರು, ಸುಮಾ ಗಸ್ತಿ, ನಾಗವೇಣಿ, ಸುಮತಿ ಶಾಸ್ತ್ರಿ, ಸಂಧ್ಯಾ, ಸುನೀತಾ ಪಾಟೀಲ್ ಸೇರಿದಂತೆ ವಿವಿಧ ಮೋರ್ಚಾಗಳ ಪದಾಧಿಕಾರಿಗಳು, ಕಾರ್ಯಕರ್ತರು ಸಂಭ್ರಮಾಚರಣೆಯಲ್ಲಿ ಭಾಗವಹಿಸಿದರು. ಈಗ ಜಾಹೀರಾತು. SAK Convention Hall. Book now, flat 50% discount. Save up the season. With luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. Visit SAK Convention Hall, ಶೇಖರ್ ನಗರ್, IB ರೋಡ್, ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SAK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಲ್ಲಿ ಭೇಟಿ ನೀಡಿ. SAK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202. ಶ್ರೀ ಜ್ಞಾನಗಂಗಾ ಡಿಗ್ರಿ ಕಾಲೇಜ್, NGO ಕಾಲೋನಿ, ರಾಯಚೂರು. ದ್ವಿತೀಯ PUC ಪಾಸಾದ ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಪಾಲಕರೇ, ನಮ್ಮ ಶ್ರೀ ಜ್ಞಾನಗಂಗಾ ಪದವಿ ಮಹಾವಿದ್ಯಾಲಯ 2024-25ನೇ ಸಾಲಿಗೆ BA ಮತ್ತು BComಗೆ ಅಡ್ಮಿಷನ್ಸ್ ಪ್ರಾರಂಭವಾಗಿದ್ದು, ಗ್ರಾಮೀಣ ಹಾಗೂ ನಗರ ಭಾಗದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 1 ವರ್ಷಕ್ಕೆ ಕೇವಲ 4,000 ರೂಪಾಯಿ ಫೀಸ್ ತೆಗೆದುಕೊಂಡು ಪ್ರವೇಶ ನೀಡಲಾಗುವುದು. ಅಲ್ಲದೆ ಹಾಸ್ಟೆಲ್ ಸೌಲಭ್ಯ, ವಿದ್ಯಾರ್ಥಿಗಳ ವೇತನ ಸೌಲಭ್ಯ, ಬಸ್ ಸೌಲಭ್ಯ, ಲೈಬ್ರರಿ ಪುಸ್ತಕಗಳ ಸೌಲಭ್ಯ, ಇನ್ನಿತರ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ಎಲ್ಲಾ ರೀತಿಯ ಸೌಲಭ್ಯ ಮತ್ತು ಸಹಕಾರವನ್ನು ನೀಡಲಾಗುವುದು. ಅಲ್ಲದೆ 100ರಷ್ಟು ಫಲಿತಾಂಶ ನೀಡಲಾಗುವುದು. ಇದರಲ್ಲಿ ನಿಮಗೆ ಯಾವುದೇ ರೀತಿಯ ಅನುಮಾನ ಬೇಡ. ನಗರ ಹಾಗೂ ಗ್ರಾಮೀಣ ಭಾಗದ ಪ್ರತಿಭಾವಂತ ವಿದ್ಯಾರ್ಥಿಗಳು ಈ ಸೌಲಭ್ಯದ ಸಹಾಯವನ್ನು ಪಡೆಯಲು ತಿಳಿಸಿದೆ. ರೆಗ್ಯುಲರ್ ಕ್ಲಾಸಸ್ ಸ್ಟಾರ್ಟ್ ಫ್ರಮ್ ಜೂನ್ 1st ವೀಕ್. ಕೇವಲ 100 ವಿದ್ಯಾರ್ಥಿಗಳಿಗೆ ಮಾತ್ರ ಪ್ರವೇಶ ಅವಕಾಶ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916 941389 8904 7029. ವಿದ್ಯಾರ್ಥಿನಿಯರಿಗೆ 50% ಪ್ರವೇಶಗಳು ಕಾಯ್ದಿರಿಸಲಾಗಿದೆ. ಶ್ರೀ ಜ್ಞಾನಗಂಗಾ ಡಿಗ್ರಿ ಕಾಲೇಜ್, NGO ಕಾಲೋನಿ, ರಾಯಚೂರು.
Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123-535300. Sri Raghavendra Ghee, Sri Raghavendra Tupa, Sri Raghavendra Ghee. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, Pulsar 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8884460181. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಮೂರನೇ ಬಾರಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ನರೇಂದ್ರ ಮೋದಿ ಹಾಗೂ ಜನಸೇನಾ ಪಕ್ಷದ ಅಧ್ಯಕ್ಷ ಪವನ್ ಕಲ್ಯಾಣ್ ಇವರಿಗೆ ಶುಭ ಕೋರಿ ಅಭಿಮಾನಿಗಳು ಭಾವಚಿತ್ರಕ್ಕೆ ಕ್ಷೀರಾಭಿಷೇಕ ಮಾಡಿ ಶುಭ ಕೋರಿದರು. ಮೂರನೇ ಬಾರಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ನರೇಂದ್ರ ಮೋದಿ ಹಾಗೂ ಜನಸೇನಾ ಪಕ್ಷದ ಅಧ್ಯಕ್ಷ ಪವನ್ ಕಲ್ಯಾಣ್ ಇವರಿಗೆ ಶುಭ ಕೋರಿ ಅಭಿಮಾನಿಗಳು ಭಾವಚಿತ್ರಕ್ಕೆ ಕ್ಷೀರಾಭಿಷೇಕ ಮಾಡಿ ಶುಭ ಕೋರಿದರು. ನಗರದ ವಾರ್ಡ್ ನಂಬರ್ 14ರಲ್ಲಿ ಅಭಿಮಾನಿಗಳು ದೇಶ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಅವರ ಪರ ಘೋಷಣೆಗಳನ್ನು ಹಾಕಿ ಹಾಲಿನ ಅಭಿಷೇಕ ನಡೆಸಿದರು. ಈ ಸಂದರ್ಭದಲ್ಲಿ ಅಭಿಮಾನಿ ಸಂಘದ ಆರ್ ಉಮೇಶ್ ಬಾಬು ಗಿರಾಣಿ,
ಇವತ್ತು ಈ ಸಂದರ್ಭದಲ್ಲಿ ನಾನು ಹೇಳಲು ಬಯಸುತ್ತೇನೆ ಏನೆಂದರೆ, ಮೋದಿಯ ಸಂತೋಷ ವ್ಯಕ್ತಪಡಿಸಲು ನಮ್ಮ ಮಂಗಳಾರಪೇಟೆ ಕಡೆಯಿಂದ ಉಮೇಶ್ ಮತ್ತು ಸಂಗಡಿಗರಿಂದ ನಾವು ಮತ್ತು ಪವನ್ ಕಲ್ಯಾಣ್ ಅವರಿಗೆ ಧನ್ಯವಾದಗಳು ತಿಳಿಸ್ತಾ, ಮೋದಿಯ ಸಪೋರ್ಟಾಗಿ ನಿಂತ್ಕೊಂಡು ಅವರಿಗೆ ಭುಜಕ್ಕೆ ಭುಜ ಥರ ಸಹಾಯ ಮಾಡ್ತಾ ಮುಂದೆ ಇದೇ ಥರ ಸರ್ಕಾರವನ್ನು ನಡೆಸ್ತಾ ಮತ್ತು ಮೋದಿಗೆ ಪ್ರತಿಯೊಂದು ದೇಶದ ಪ್ರತಿಯೊಂದು ಜನರಿಗೆ ಅಭಿನಂದನೆ ಹೇಳ್ತಾ ನಾವು ಅವರ ಸಂತೋಷದಲ್ಲಿ ನಾವು ಪಾಲ್ಗೊಳ್ತಾ ಇದ್ದೀವಿ ಅನ್ನೋ ಥರ ಒಂದು ಅಭಿಷೇಕವನ್ನು ವ್ಯಕ್ತಪಡಿಸಿ ಉಮೇಶ್ ಅವರು ಹಾಲಿನ ಅಭಿಷೇಕವನ್ನು ವ್ಯಕ್ತಪಡಿಸಿ ಹಾಲಿನ ಅಭಿಷೇಕದಿಂದ ಅವರಿಗೆ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಕ್ಕೆ ಧನ್ಯವಾದಗಳು ತಿಳಿಸ್ತಾ, ಇಡೀ ಭಾರತ ದೇಶದ ಎಲ್ಲ ಜನರಿಗೂ ಮತ್ತು ನಮ್ಮ ರಾಯಚೂರು ಜನರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ಮೂರನೇ ಬಾರಿ ಮೋದಿ ಹ್ಯಾಟ್ರಿಕ್ ಆಗಿ ಬಂದಿದ್ದಾನೆ. ಆದ ಕಾರಣದಿಂದ ನಮ್ಮ ಪವನ್ ಕಲ್ಯಾಣ್ ಜನಸೇನೆಯಿಂದ ನಾವು ಮೋದಿಗೆ ಸಪೋರ್ಟ್ ಮಾಡಿ ಜನಸೇನೆಯಿಂದ ಪವನ್ ಕಲ್ಯಾಣ್ಗೆ ನಾವು ಹಾಲಿನ ಅಭಿಷೇಕ ಮಾಡಿ ಸ್ವೀಟ್ ಹಂಚಲಾಗಿದೆ. ಮಂಗಳೂರುಪೇಟೆ ಎಲ್ಲ ನವ ಯುವಕರಿಂದ ಜೈ ಹಿಂದ್ ಜೈ ಕರ್ನಾಟಕ. ಮಂಜುನಾಥ್, ಮಹಾದೇವ್, ರಂಗನಾಥ್, ಮಂಜುನಾಥ್, ರಾಜು, ಶಶಿಕಾಂತ್, ನರಸಿಂಹಲು, ಬಾಲರಾಜ್, ಚಾಂದ್, ಬಾಲು ಸೇರಿದಂತೆ ಅನೇಕರಿದ್ದರು. ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಜಿಲ್ಲೆಯ ನೂತನ ಅಪರ ಜಿಲ್ಲಾಧಿಕಾರಿಯಾಗಿ ಡಾಕ್ಟರ್ ಕೆಆರ್ ದುರ್ಗೇಶ್ ಅವರು ಇಂದು ಅಧಿಕಾರ ಸ್ವೀಕರಿಸಿದರು. ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಜಿಲ್ಲೆಯ ನೂತನ ಅಪರ ಜಿಲ್ಲಾಧಿಕಾರಿಯಾಗಿ ಡಾಕ್ಟರ್ ಕೆಆರ್ ದುರ್ಗೇಶ್ ಅವರು ಇಂದು ಅಧಿಕಾರ ಸ್ವೀಕರಿಸಿದರು. ಕಚೇರಿಯಲ್ಲಿ ನಿರ್ಗಮಿತ ಅಪರ ಜಿಲ್ಲಾಧಿಕಾರಿಗಳಾದ ಅಶೋಕ್ ದುರ್ಗುಂಟಿ ಅವರಿಂದ ಅಧಿಕಾರ ಸ್ವೀಕರಿಸಿದರು. ಮತ್ತೆ ಯಾವುದಿದೆ ಸೆಂಡ್ ಮಾಡೋದು? ಇದೇ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯ ಸಿಬ್ಬಂದಿಗಳು ಇದ್ದರು. ನೀಟ್ ಪರೀಕ್ಷೆ ಹಗರಣವನ್ನು ತನಿಖೆ ನಡೆಸಬೇಕು, ಪರೀಕ್ಷೆಯ ಮರು ನಿರ್ವಹಣೆಯನ್ನು ಕೈಗೊಳ್ಳಬೇಕು ಎಂದು ಅಖಿಲ ಭಾರತ ಕ್ರಾಂತಿಕಾರಿ ವಿದ್ಯಾರ್ಥಿ ಸಂಘಟನೆ ಜಿಲ್ಲಾ ಘಟಕ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ನೀಟ್ ಪರೀಕ್ಷೆ ಹಗರಣವನ್ನು ತನಿಖೆ ನಡೆಸಬೇಕು, ಪರೀಕ್ಷೆಯ ಮರು ನಿರ್ವಹಣೆಯನ್ನು ಕೈಗೊಳ್ಳಬೇಕು ಎಂದು ಅಖಿಲ ಭಾರತ ಕ್ರಾಂತಿಕಾರಿ ವಿದ್ಯಾರ್ಥಿ ಸಂಘಟನೆ ಜಿಲ್ಲಾ ಘಟಕ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ನೀಟ್ ಹಗರಣ ಮತ್ತು ಇತರೆ ಕೋಚಿಂಗ್ ಮಾಫಿಯಾ ಆಧಾರಿತ ಪ್ರವೇಶ ಪರೀಕ್ಷೆಗಳನ್ನು ನಿಲ್ಲಿಸಬೇಕು. ನೀಟ್ನಂತಹ ಪರೀಕ್ಷೆಗಳು ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗುತ್ತಿದೆ. ಪರೀಕ್ಷೆಗೆ 1,00,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಹಾಜರಾಗಿದ್ದರು. 67 ವಿದ್ಯಾರ್ಥಿಗಳು ಪೂರ್ಣ ಅಂಕಗಳನ್ನು ಗಳಿಸುವ ಮೂಲಕ ಉನ್ನತ ಶ್ರೇಯಾಂಕ ಪಡೆದಿದ್ದಾರೆ. 720, 62, 69ರ ಶ್ರೇಯಾಂಕಗಳು ಹರಣಿಯಾದ ಅದೇ ಕೇಂದ್ರದಲ್ಲಿ ಪರೀಕ್ಷೆಯನ್ನು ಬರೆದಿದ್ದರು. ಅಲ್ಲದೆ ಗ್ರೇಸ್ ಅಂಕಗಳಂತಹ ಹಲವಾರು ಇತರ ಸಮಸ್ಯೆಗಳಿವೆ. ಇದರೊಂದಿಗೆ ಅನೇಕ ವಿದ್ಯಾರ್ಥಿಗಳು 718, 719 ಅಂಕಗಳನ್ನು ಪಡೆದಿದ್ದಾರೆ ಎಂದರು. ಪ್ರವೇಶ ಕೋಚಿಂಗ್ ಮಾಫಿಯಾಗಳಿಗೆ ಭಾರಿ ಲಾಭವನ್ನು ಸುಲಭಗೊಳಿಸಲು ಶಿಕ್ಷಣ ವ್ಯವಸ್ಥೆಯೇ ವಾಣಿಜ್ಯೀಕರಣ ಮತ್ತು ಪ್ರವೇಶ ಪರೀಕ್ಷೆಗಳ ಕೇಂದ್ರೀಕರಣದಂತಹ ವಿವಿಧ ಕಾರಣಗಳಿಂದಾಗಿ ಅನೇಕ ವಿದ್ಯಾರ್ಥಿಗಳು ನೀಟ್ ಅನ್ನು ತೀವ್ರವಾಗಿ ವಿರೋಧಿಸಿದರು. ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿ ಸೀಟ್ಗಳ ಕೊರತೆ ಮತ್ತು ಕೋಚಿಂಗ್ನ ಅಲಭ್ಯತೆ ಮತ್ತು ಕೈಗೆಟುಕದೆ ದಲಿತ ಮತ್ತು ಬಡ ಮಧ್ಯಮ ತರಗತಿಯ ತುಳಿತಕ್ಕೊಳಗಾದ ವರ್ಗಗಳ ಅನೇಕ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಳ್ಳುವಂತೆ ಮಾಡಿದ್ದಾರೆ ಎಂದು ಆರೋಪಿಸಿದರು. ಎನ್ಇಪಿ ಅನುಷ್ಠಾನದೊಂದಿಗೆ ಫ್ಯಾಸಿಸ್ಟ್ ಆಡಳಿತವು ಸಿಯುಇಟಿ ಅನುಷ್ಠಾನಗೊಳಿಸುವ ಮೂಲಕ ಶಿಕ್ಷಣವನ್ನು ವಾಣಿಜ್ಯೀಕರಣಗೊಳಿಸುವ ಮತ್ತು ಕೇಂದ್ರೀಕರಿಸುವ ಈ ಪ್ರಕ್ರಿಯೆಯನ್ನು ಸ್ಥಿರಗೊಳಿಸಿದೆ. ನೀಟ್ ಪರೀಕ್ಷೆಯನ್ನು ಮರು ನಡೆಸುವಂತೆ ಮತ್ತು ಹಗರಣ ಬಗ್ಗೆ ಸೂಕ್ತ ತನಿಖೆಗೆ ಒತ್ತಾಯಿಸಿದರು. ಶಿಕ್ಷಣವನ್ನು ವ್ಯಾಪಾರೀಕರಣಗೊಳಿಸುವ ಮೂಲಕ ಸಾಮಾನ್ಯ ಜನರ ರಕ್ತ ಹೀರುವ ಉದ್ದೇಶದಿಂದ ನೀಟ್ ಮತ್ತು ಇತರ ಎಲ್ಲ ಪ್ರವೇಶ ಪರೀಕ್ಷೆಗಳನ್ನು ರದ್ದುಗೊಳಿಸಬೇಕೆಂದು ನಾವು ಒತ್ತಾಯಿಸಿದರು. ತನಿಖೆ ಮತ್ತು ಪರೀಕ್ಷೆಯ ಮರು ನಿರ್ವಹಣೆ ಕೈಗೊಳ್ಳುವ ಕುರಿತು ನೀಟ್ ಹಗರಣ ಮತ್ತು ಇತರ ಕೋಚಿಂಗ್ ಮಾಫಿಯಾ ಆಧಾರಿತ ಪ್ರವೇಶ ಪರೀಕ್ಷೆಯನ್ನು ನಿಲ್ಲಿಸಬೇಕು. ನೀಟ್ನಂತಹ ಪರೀಕ್ಷೆಗಳು ಅನೇಕ ವಿದ್ಯಾರ್ಥಿಗಳ ಜೀವವನ್ನು ತೆಗೆದುಕೊಂಡ ಕುಖ್ಯಾತ ಇತಿಹಾಸವನ್ನು ಹೊಂದಿದೆ. ಈಗ ಮತ್ತೊಮ್ಮೆ ನೀಟ್ಗೆ ಸಂಬಂಧಿಸಿದ ಹಗರಣವನ್ನು ನಾವು ನೋಡುತ್ತಿದ್ದೇವೆ. 2024ರ ನೀಟ್ನಲ್ಲಿ 20 ಲಕ್ಷಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳು ಹಾಜರಾಗಿದ್ದರು. 67 ವಿದ್ಯಾರ್ಥಿಗಳು ಪೂರ್ಣ ಅಂಕಗಳನ್ನು ಗಳಿಸುವ ಮೂಲಕ ಏರ್ 1 ಅಂದರೆ ಆಲ್ ಇಂಡಿಯಾ ರ್ಯಾಂಕ್ 1 ಅಂದರೆ 720ಕ್ಕೆ 720 ಅಂಕಗಳನ್ನು ಪಡೆದು ಹರಿಯಾಣದ ಒಂದೇ ಕೇಂದ್ರದಲ್ಲಿ ಪರೀಕ್ಷಾ ಕೇಂದ್ರದಲ್ಲಿ ಪರೀಕ್ಷೆ ಬರೆದಿದ್ದಾರೆ. ಅಲ್ಲದೆ ಗ್ರೇಸ್ ಮಾರ್ಕ್ಸ್ ಅಂತಹ ಹಲವಾರು ಇತರ ಸಮಸ್ಯೆಗಳಿವೆ. ಇದರೊಂದಿಗೆ ಅನೇಕ ವಿದ್ಯಾರ್ಥಿಗಳು 720ಕ್ಕೆ 718, 719ರಂತೆ ಅಂಕಗಳನ್ನು ಪಡೆದಿದ್ದಾರೆ. ಪ್ರವೇಶ ಮಾಫಿಯಾಗಳಿಗೆ ಬರೀ ಲಾಭವನ್ನು ಸುಲಭಗೊಳಿಸಲು ಶಿಕ್ಷಣ ಸಂಸ್ಥೆಯು ವಾಣಿಜ್ಯೀಕರಣ ಮತ್ತು ಪ್ರವೇಶ ಪರೀಕ್ಷೆಗಳ ಕೇಂದ್ರೀಕರಣದಂತಹ ವಿವಿಧ ಕಾರಣಗಳಿಂದಾಗಿ ಅನೇಕ ವಿದ್ಯಾರ್ಥಿಗಳು ನೀಟ್ ಅನ್ನು ತೀವ್ರವಾಗಿ ವಿರೋಧಿಸಿದರು. ಇದೇ ನಮ್ಮ ಮನವಿ ಪತ್ರ. ಸಂದರ್ಭದಲ್ಲಿ ರಾಜ್ಯ ಸಮಿತಿ ಸದಸ್ಯ ಅಜೀಜ್ ಜಾಗೀರ್ದಾರ್, ಜಿಲ್ಲಾ ಕಾರ್ಯದರ್ಶಿ ನಿರಂಜನ್, ಸಂಘಟನೆ ಮುಖಂಡ ಸೇರಿದಂತೆ ಅನೇಕರಿದ್ದರು.
ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಕಟ್ಟಡ ತ್ಯಾಜ್ಯ ತಂದು ಹಾಕಿ ಒತ್ತುವರಿ ಮಾಡಿದ್ದು, ಇದೀಗ ಜಿಲ್ಲಾಧಿಕಾರಿ ಕಾಂಪೌಂಡ್ ಗೋಡೆಯಿಂದ 30 ಅಡಿಯವರೆಗೆ ತಂತಿ ಬೇಲಿ ಹಾಕಿ 2ನೇ ಹಂತದ ಒತ್ತುವರಿ ಮುಂದುವರೆದಿದೆ. ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಕಟ್ಟಡ ತ್ಯಾಜ್ಯ ತಂದು ಹಾಕಿ ಒತ್ತುವರಿ ಮಾಡಿದ್ದು, ಇದೀಗ ಜಿಲ್ಲಾಧಿಕಾರಿ ಕಾಂಪೌಂಡ್ ಗೋಡೆಯಿಂದ 30 ಅಡಿವರೆಗೆ ತಂತಿ ಬೇಲಿ ಹಾಕಿ 2ನೇ ಹಂತದ ಒತ್ತುವರಿ ಮುಂದುವರೆದಿದೆ. ನಗರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಕಾಂಪೌಂಡ್ನ ಎಡಭಾಗದಲ್ಲಿ ಖಾಸಗಿ ವ್ಯಕ್ತಿಗಳು ಜಾಗ ಒತ್ತುವರಿ ಮಾಡಿಕೊಂಡು ಕಟ್ಟಡ ತ್ಯಾಜ್ಯವನ್ನು ತಂದು ಸುರಿದು ಸಮತಟ್ಟು ಮಾಡಿಕೊಂಡಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಎಡಭಾಗಕ್ಕೆ ಯಾರು ಹೋಗದಂತೆ ತಡೆಯಲು ಕಾವಲುಗಾರರನ್ನು ಇಟ್ಟಿದ್ದಾರೆ. ಆದರೆ ಅವರನ್ನು ಯಾರು ಇಟ್ಟಿದ್ದಾರೆ ಎಂಬುದು ಯಾರಿಗೂ ಗೊತ್ತಿಲ್ಲ. ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಈ ಪ್ರದೇಶವು ಮುಳ್ಳು ಗಿಡ ಗಂಟಿಗಳಿಂದ ಇರುವುದರಿಂದ ಕಚೇರಿಗೆ ಬರುವ ಸಾರ್ವಜನಿಕರ ಜೊತೆಗೆ ಮಹಿಳೆಯರು ಮೂತ್ರ ವಿಸರ್ಜನೆಗೆ ತೆರಳುವುದು ಸಾಮಾನ್ಯ. ಆದರೆ ಆ ಕಡೆ ಹೋಗದಂತೆ ಕಾವಲುಗಾರರು ತಡೆಯುತ್ತಿದ್ದಾರೆ. ಜನಸಾಮಾನ್ಯರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಗೆ ಬರುವ ಅಧಿಕಾರಿಗಳು, ಇಲಾಖೆ ಸಿಬ್ಬಂದಿಗಳು ಹಾಗೂ ಪೊಲೀಸರಿಗೂ ಆ ಕಡೆ ಹೋಗದಂತೆ ಅಲ್ಲಿಯೇ ಠಿಕಾಣೆ ಹೂಡಿದ್ದಾರೆ. ಈ ಬಗ್ಗೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಇದ್ದು ಕಟ್ಟಡ ತ್ಯಾಜ್ಯ ಹಾಕಿ ಒತ್ತುವರಿ ಮಾಡದಂತೆ ತಡೆಯಲಾಗುತ್ತದೆ ಎಂದು ತಿಳಿಸಿದರು. ಆದಾಗ್ಯೂ ಇದೀಗ ಮತ್ತೆ ಒತ್ತುವರಿ ಮುಂದುವರೆದಿದೆ. ಜಿಲ್ಲಾಧಿಕಾರಿ ಇದೇ ಮಾರ್ಗದಲ್ಲಿ ಸಂಚರಿಸುತ್ತಿದ್ದು ನೋಡಿ ನೋಡದಂತಿದ್ದಾರೆ ಎಂಬುದು ಭಾಸವಾಗುತ್ತದೆ. ಕಚೇರಿ ಕಾಂಪೌಂಡ್ ಹತ್ತಿರ ಇಲ್ಲಿ ಯಾರು ಮೂತ್ರ ವಿಸರ್ಜನೆ ಮಾಡಬಾರದು ಎಂದು ಗೋಡೆ ಬರಹ ಬರೆಸಿದ್ದಾರೆ. ಜೊತೆಗೆ 30 ಅಡಿಯವರೆಗೆ ತಂತಿ ಬೇಲಿ ಹಾಕಿದ್ದಾರೆ. ಜಿಲ್ಲಾಧಿಕಾರಿಗಳು ಈ ಬಗ್ಗೆ ಮಾಹಿತಿ ಇದ್ದರೂ ಇಲ್ಲದಂತೆ ಇದ್ದಾರೆ ಎಂಬುದು ಪ್ರಶ್ನೆಯಾಗಿದೆ. ಖಾಸಗಿ ವ್ಯಕ್ತಿಗಳು ನಾಮಫಲಕ ಅಳವಡಿಸಿದ್ದು, ಜೊತೆಗೆ ಪ್ರತ್ಯೇಕ ಬೋರ್ವೆಲ್ ಕೊರೆಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯ ಹೊಸ ಕಟ್ಟಡ ಎಕ್ಲಾಸ್ಪುರ ರಸ್ತೆಯಲ್ಲಿ ಹೊಸ ಜಿಲ್ಲಾಡಳಿತ ಭವನ ನಿರ್ಮಾಣವಾಗಿದ್ದು, ಸ್ಥಳಾಂತರ ನಂತರ ಇಡೀ ಜಿಲ್ಲಾಧಿಕಾರಿ ಕಚೇರಿ ಆವರಣವನ್ನು ಒತ್ತುವರಿ ಮಾಡಿ ಗೋಡೆ ನಿರ್ಮಾಣ ಮಾಡಲಿದ್ದಾರೆ. ಈ ಬಗ್ಗೆ ಕ್ರಮ ವಹಿಸಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ದೇಶದ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅಧಿಕಾರ ಸ್ವೀಕರಿಸಿದ ಮೊದಲ ಕಡತದಲ್ಲಿಯೇ ದೇಶದ 9 ಕೋಟಿ ಸಣ್ಣ ರೈತರಿಗೆ 20 ಕೋಟಿ ರೂಪಾಯಿ ಅನುದಾನವನ್ನು ಕೃಷಿ ಸಮ್ಮಾನ್ ಯೋಜನೆಯಡಿ 17ನೇ ಕಂತು ಬಿಡುಗಡೆ ಮಾಡಿರುವುದು ರೈತ ಕಾಳಜಿಗೆ ಸಾಕ್ಷಿಯಾಗಿದೆ ಎಂದು ನಗರಸಭೆ ಮಾಜಿ ಸದಸ್ಯ ತಿಮ್ಮಪ್ಪ ಫಿರಂಗಿ ಹೇಳಿದ್ದಾರೆ. ದೇಶದ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅಧಿಕಾರ ಸ್ವೀಕರಿಸಿದ ಮೊದಲ ಕಡತದಲ್ಲೇ ದೇಶದ 9 ಕೋಟಿ ಸಣ್ಣ ರೈತರಿಗೆ 20 ಕೋಟಿ ರೂಪಾಯಿ ಅನುದಾನವನ್ನು ಕೃಷಿ ಸಮ್ಮಾನ್ ಯೋಜನೆಯಡಿ 17ನೇ ಕಂತು ಬಿಡುಗಡೆ ಮಾಡಿರುವುದು ರೈತರ ಕಾಳಜಿಗೆ ಸಾಕ್ಷಿಯಾಗಿದೆ ಎಂದು ನಗರಸಭೆ ಮಾಜಿ ಸದಸ್ಯ ತಿಮ್ಮಪ್ಪ ಫಿರಂಗಿ ಹೇಳಿದ್ದಾರೆ. ದೇಶದಲ್ಲಿ ಮುಂಗಾರು ಮಳೆಯಾಗುತ್ತಿದ್ದು, ರೈತರಿಗೆ ಅನುಕೂಲ ಮಾಡಿಕೊಡಲು ರೈತರ ಖಾತೆಗೆ ಹಣವನ್ನು ಜಮಾ ಮಾಡುವ ಮೂಲಕ ಸಂಕಷ್ಟಕ್ಕೆ ಸ್ಪಂದಿಸಿದ್ದಾರೆ. ಇನ್ನಷ್ಟು ಯೋಜನೆಗಳು ರೈತರಿಗೆ ದೊರೆಯಲಿದ್ದು, ರೈತರು ಆತಂಕ ಪಡಬೇಕಿಲ್ಲ ಎಂದು ತಿಮ್ಮಪ್ಪ ಫಿರಂಗಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕಲ್ಯಾಣ ಕರ್ನಾಟಕದಲ್ಲಿ ಬಿಜೆಪಿ ಮುಕ್ತ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಶಕ್ತಿ ಫಲ ಎಂ ವಸಂತಕುಮಾರ್. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅನುದಾನ ದುರ್ಬಳಕೆ ಪ್ರಕರಣ ಸಿಬಿಐಗೆ ವಹಿಸಲು ಎನ್ ರಘುವೀರ್ ನಾಯಕ್ ಒತ್ತಾಯ. ಬಿಇಡಿ ವಿದ್ಯಾರ್ಥಿಗಳ ಮ್ಯಾನೇಜ್ಮೆಂಟ್ ಕೂಟ ಹಾಸ್ಟೆಲ್ ಸೌಲಭ್ಯ ರದ್ದು ವಿರೋಧ ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಎಬಿವಿಪಿ ಪ್ರತಿಭಟನೆ. ಬಿಜೆಪಿ ನಗರ ಘಟಕದಿಂದ ವಿಜಯೋತ್ಸವ ಆಚರಣೆ, ಮೋದಿಗೆ 3ನೇ ಅವಧಿ ಪ್ರಧಾನಿ ಪಟ್ಟ ಸಂತಸ ಶಂಕರಪ್ಪ. ಅಭಿಮಾನಿಗಳಿಂದ ನರೇಂದ್ರ ಮೋದಿ ಪವನ್ ಕಲ್ಯಾಣ್ ಭಾವಚಿತ್ರಕ್ಕೆ ಕ್ಷೀರಾಭಿಷೇಕ. ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಕೆಆರ್ ದುರ್ಗೇಶ್ ಅವರಿಂದ ಅಧಿಕಾರ ಸ್ವೀಕಾರ. ನೀಟ್ ಪರೀಕ್ಷೆ ಸಮರ್ಪಕ ತನಿಖೆ ನಡೆಸಿ ಮರುಪರೀಕ್ಷೆಗೆ ನಡೆಸಲು ಒತ್ತಾಯಿಸಿ ಮನವಿ. ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ತಂತಿ ಬೇಲಿ ಹಾಕಿ 2ನೇ ಹಂತದ ಒತ್ತುವರಿ, ಕಣ್ಣಿದ್ದು ಕುರುಡಾದ ಜಿಲ್ಲಾಡಳಿತ. ಮತ್ತು ನರೇಂದ್ರ ಮೋದಿ ಅವರಿಂದ ಕೃಷಿ ಸಮ್ಮಾನ್ ಯೋಜನೆ ಅನುದಾನ ಬಿಡುಗಡೆ, ರೈತರ ಕಳಕಳಿ ತಿಮ್ಮಪ್ಪ ಫಿರಂಗಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. Wide parking areas facilities. Visit Shekhar Nagar, IB Road, Raichur. ಶ್ರೀ ಜ್ಞಾನಗಂಗಾ ಡಿಗ್ರಿ ಕಾಲೇಜ್, ಎನ್ಜಿಒ ಕಾಲೋನಿ, ರಾಯಚೂರು.
ದ್ವಿತೀಯ ಪಿಯುಸಿ ಪಾಸಾದ ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಪಾಲಕರೇ, ನಮ್ಮ ಶ್ರೀ ಜ್ಞಾನಗಂಗಾ ಪದವಿ ಮಹಾವಿದ್ಯಾಲಯ 2024-25ನೇ ಸಾಲಿಗೆ ಬಿಎ ಮತ್ತು ಬಿಕಾಂಗೆ ಅಡ್ಮಿಷನ್ಸ್ ಪ್ರಾರಂಭವಾಗಿದ್ದು, ವಿಸಿಟ್ KTB Jewel Palace, Udayanagar, Station Road, Raichur. Mobile 8123535300. N150 ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. SAK ಕನ್ವೆನ್ಷನ್ ಹಾಲ್. ಬುಕ್ ನೌ, ಫ್ಲಾಟ್ 50% ಡಿಸ್ಕೌಂಟ್. ಸೇವ್ ಆಫ್ ದ ಸೀಸನ್.